ಈ ಒಂದು ವಿಡಿಯೋ ಬಂದ್ಬಿಟ್ಟು SSLC ಫಸ್ಟ್ PUC ಸೆಕೆಂಡ್ PUC ಸ್ಟೂಡೆಂಟ್ಸ್ಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದ್ರ ಜೊತೆಗೆ ಈ ವರ್ಷ ನೀವು ಯಾರು ಕೀ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದೀರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಕಾಮನ್ ಆಗಿ ಇರುವಂತಹ ಡೌಟ್ ಏನಂದ್ರೆ ಕೀ ಅದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ. ಇವಾಗ ನಾನು ಕೂಡ ಎಡಿಟ್ ಮಾಡ್ಬೇಕಾ, ಎಡಿಟ್ ಮಾಡೋ ಹಾಗಿದ್ರೆ ಏನೇನು ಎಡಿಟ್ ಮಾಡಬಹುದು, ಮತ್ತೆ ಅದು ಲಿಂಕ್ ಯಾವಾಗ ಆಕ್ಟಿವೇಟ್ ಆಗುತ್ತೆ, ನಾವು ಯಾವ ರೀತಿ ಎಡಿಟ್ ಮಾಡೋದು ಒಂದು ಡೌಟ್ ನ ಕೇಳ್ತಾ ಇರಾ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಪ್ರತಿಯೊಬ್ರು ಕೂಡ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇಲ್ಲಿ ಕೀ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೇನೆ UGCET ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಬಿಟ್ಟಿರ. ಈ ಒಂದು ಲಿಂಕ್ ನ ಯೂಸ್ ಮಾಡಿ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಲೇಟೆಸ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಯಾಕೆಂದ್ರೆ ಇವಾಗ ನೀವೇನ್ ಡೌನ್ಲೋಡ್ ಮಾಡ್ಕೋತೀರಾ ಅದೇ ಫೈನಲ್ ಕಾಪಿ ಬಂದ್ಬಿಟ್ಟು KA ಹೋಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಅದೆಲ್ಲ ರಿಸರ್ವೇಶನ್ಗಳು ಕ್ಲೇಮ್ ಆಗುತ್ತೆ. ಸರಿನಾ? ಇವಾಗ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕೆಲವು ಮಿಸ್ಟೇಕ್ ಇದೆ ಅಂತ ಗೊತ್ತಾಯ್ತು. ಇವಾಗ ಅದನ್ನ ಯಾವ ರೀತಿ ಎಡಿಟ್ ಮಾಡಬೇಕು, ಆ ಒಂದು ಲಿಂಕ್ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು, ಅದ್ರ ಬಗ್ಗೆ ಮರ್ತೋಗಿದೆ. ಏನಂದ್ರೆ ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಎಕ್ಸೈಟಿಂಗ್ ವಿಷಯ ಇದೆ. ಏನಂದ್ರೆ PW ಕಡೆಯಿಂದ ಒಂದು ವಿಶ್ವಾಸ್ ದಿವಸ್ ಅಂತ ನಡೆಸ್ತಾ ಇದ್ದಾರೆ. ಇದು ಬಿಗ್ಗೆಸ್ಟ್ ಎಜುಕೇಶನ್ ಫೆಸ್ಟಿವಲ್ ಆಗಿರುತ್ತೆ ಕರ್ನಾಟಕದಲ್ಲಿ. ಮತ್ತೆ ಈ ಒಂದು ಸ್ಪೆಷಲ್ ಒಕೇಶನ್ ಏನ್ ಮಾಡ್ತಿದ್ದಾರೆ, ನಿಮ್ಗೆ ಅಮೇಸಿಂಗ್ ಆಫರ್ಸ್ ಇದೆ, ಅಮೇಸಿಂಗ್ ಡಿಸ್ಕೌಂಟ್ಸ್ ಇದೆ, ಮತ್ತೆ ಎಕ್ಸೈಟಿಂಗ್ ಗಿಫ್ಟ್ಸ್ ಕೂಡ ಇದೆ. ವೇಟ್ ಮಾಡಕ್ ಹೋಗ್ಬೇಡಿ. PW ಗ್ರ್ಯಾಂಡ್ ಸೆಲೆಬ್ರೇಷನ್ ಗೆ ಪ್ರತಿಯೊಬ್ರು ಕೂಡ ಬೇಗ ಜಾಯ್ನ್ ಆಗಿ. ಇಲ್ಲಿ ಕ್ಲಾಸ್ 11 ಸ್ಟೂಡೆಂಟ್ಸ್ ಗೆ ಅರ್ಜುನ KCET 2026 ಬ್ಯಾಚ್ ಇದೆ. ಕ್ಲಾಸ್ 12 ಮತ್ತೆ KCET ಆಸ್ಪಿರೆಂಟ್ಸ್ ಗೆ ಲಕ್ಷ್ಯ KCET 2026 ಬ್ಯಾಚ್ ಇದೆ. ಎಲ್ಲಾ ಬ್ಯಾಚಸ್ ಅಲ್ಲೂ ಕೂಡ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಕೂಡ ಕವರ್ ಮಾಡ್ತಾರೆ. ಮತ್ತೆ ನಿಮ್ಗೆ ಡೈಲಿ 2 ಲೈವ್ ಕ್ಲಾಸಸ್ ಇರುತ್ತೆ. 1 hour 15 minutes ಇರುತ್ತೆ ಒಂದು ಕ್ಲಾಸು. ಮತ್ತೆ ನಿಮಗೆ PDF ನೋಟ್ಸ್ ಮತ್ತೆ ಡೈಲಿ ಅಸೆಸ್ಮೆಂಟ್ಸ್ ಮತ್ತೆ ವಿಡಿಯೋ ಸೊಲ್ಯೂಷನ್ ಎಲ್ಲ ಕೂಡ ಸಿಗುತ್ತೆ. ಏನೇ ಡೌಟ್ ಬಂದ್ರು ಕೂಡ ಎನಿ ಟೈಮ್ ಕೇಳಬಹುದಾಗಿರುತ್ತೆ. 24 ಗಂಟೆಲಿ ನಿಮಗೆ ಆನ್ಸರ್ ಕೂಡ ಸಿಗುತ್ತೆ. ಎಡು 150 ಅನ್ನೋ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಲಿಂಕ್ಸ್ ಕೂಡ ಇದೆ. ಮತ್ತೆ ಎಡು 150 ಅನ್ನೋ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ಎಕ್ಸ್ಟ್ರಾ 150 ರೂಪೀಸ್ ಡಿಸ್ಕೌಂಟ್ ನ ಪಡ್ಕೊಳ್ಳಿ. ಬೇಗ ಜಾಯ್ನ್ ಆಗಿ, ಆಫರ್ ಬೇಗ ಕ್ಲೋಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರೋದೇನಂದ್ರೆ ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ, ಮತ್ತೆ ನಾವು ಏನೇನ್ ಡೀಟೇಲ್ಸ್ ನ ಎಡಿಟ್ ಮಾಡಬಹುದು ಅನ್ನೋ ಒಂದು ಡೀಟೇಲ್ಸ್ ನ ಕೇಳ್ತಾ ಇರಾ ನೀವು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ವಿಡಿಯೋನ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಇದೆಯಲ್ವಾ, ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಲಾಗಿನ್ ಆಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಬಿಟ್ಟು ನಿಮ್ಮ ಎಲ್ಲಾ ಡೀಟೇಲ್ಸ್ ಕೂಡ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೂಡ ಚೆಕ್ ಮಾಡಿ. ಇವಾಗ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಇಲ್ವಾ ನನ್ನ. ಯಾಕೆಂದ್ರೆ ಇವಾಗ ನೀವೇನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಿರಲ್ಲ ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು KA ಹೋಗಿರುತ್ತೆ. ಅದೇ ಫೈನಲ್ ಕಾಪಿ ನಿಮ್ KA ಗೆ ಕಳ್ಸಿರೋದು ನಿಮ್ಮಿಂದ. ಸರಿನಾ? ಅಲ್ಲಿ ನಿಮ್ಮ ಡೀಟೇಲ್ಸ್ ಏನಾದ್ರು ತಪ್ಪಾಗಿದ್ಯಾ ಹಾಗಿಲ್ವಾ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಎಲ್ಲಾ ಕರೆಕ್ಟ್ ಆಗಿದ್ಯಾ, ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ಜಸ್ಟ್ ಆಲ್ ಟಿಕೆಟ್ ಗೆ ವೆಯ್ಟ್ ಮಾಡಿ. ಇವಾಗ ನಿಮ್ದು ಏನಾದ್ರು ತಪ್ಪಾಗಿದ್ಯಾ ಅದನ್ನೆಲ್ಲಾನು ಕೂಡ ಮಾರ್ಕ್ ಡೌನ್ ನ ಮಾಡ್ಕೊಳ್ಳಿ. ಇಲ್ಲೇ ಹೇಳ್ಬಿಡ್ತೀನಿ ನೋಡಿ, ನೀವು ಏನೇನ್ ಡೀಟೇಲ್ಸ್ ನ ಎಡಿಟ್ ಮಾಡಕ್ ಆಗಲ್ಲ ಅಂತ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಏನ್ ನೀವು ಎಂಟರ್ ಮಾಡಿರ್ತೀರಾ, ಆ ಒಂದು SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇಂದ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಮದರ್ ನೇಮ್ ಏನ್ ಬಂದಿರುತ್ತೆ, ಡೇಟ್ ಆಫ್ ಬರ್ತ್, ಇವೆಲ್ಲಾನು ಕೂಡ ನೀವು ಎಡಿಟ್ ಮಾಡಕ್ ಆಗದೇ ಇಲ್ಲ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅಲ್ಲಿ ಏನಾದ್ರು ತಪ್ಪಾಗಿತ್ತು ಅಂದ್ರೆ ನಿಮ್ಮ SLC ಬೋರ್ಡ್ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿಸ್ಕೊ ಬರ್ಬೇಕಾಗತ್ತೆ. ಸರಿನಾ? ಈ ಒಂದು ಡೀಟೇಲ್ಸ್ ನ ಬಿಟ್ಟು ಎಲ್ಲಾ ಡೀಟೇಲ್ಸ್ ಕೂಡ ಎಡಿಟ್ ಮಾಡಬಹುದಾಗಿರುತ್ತೆ. ಅಂದ್ರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಇನ್ಕಮ್, ಕ್ಯಾಸ್ಟ್, ಮತ್ತೆ UG ನೀಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಲಾಸ್ಟ್ ಟೈಮ್ ನಮ್ಗೆ ಗೊತ್ತಿರ್ಲಿಲ್ಲ, ಬೇರೆಯವ್ರ ಮಾತು ಕೇಳಿದೆ ಅಂದ್ರೂ ಕೂಡ ಇವಾಗ ನೀವು ಕರೆಕ್ಟ್ ಆಗಿ ಕೀ ನೋಟಿಫಿಕೇಶನ್ ನೋಡ್ಕೊಂಡು ಸರಿ ಮಾಡ್ಕೋಬಹುದಾಗಿರುತ್ತೆ. ಏನು ಕೂಡ ತೊಂದರೆ ಆಗಲ್ಲ. ಸರಿನಾ? ಇವಾಗ ಕೀ ಅಪ್ಲಿಕೇಶನ್ ಲಿಂಕ್ ಎಡಿಟ್ ಲಿಂಕ್ ಓಪನ್ ಆದ್ಮೇಲೆ ನೀವು ಎಲ್ಲಾ ಡೀಟೇಲ್ಸ್ ಕೂಡ ಎಡಿಟ್ ಮಾಡ್ಕೋಬಹುದು. ಏನೇನ್ ರಾಂಗ್ ಮಾಡಿರ್ತೀರಾ ಎಲ್ಲಾನು ಕೂಡ. ಆದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ, ಈ ಒಂದು ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ, ಅಪ್ಲಿಕೇಶನ್ ಯಾವಾಗ ಎಡಿಟ್ ಮಾಡಬಹುದು ಅಂತ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿನ ಕೊಡೋದಾದ್ರೆ, ಇಲ್ಲಿ ನೋಡಿ, ನಿಮ್ಗೆ ಇವಾಗ ಸೆಕೆಂಡ್ PUC ಎಕ್ಸಾಮ್ ನಡೀತಿದೆ. ಆ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗಿಬೇಕು. ಅದ್ ಮುಗ್ದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಈ ಒಂದು ವೆಬ್ಸೈಟ್ ಅಲ್ಲಿ ಇಲ್ಲಿ ಕೀ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಆಕ್ಟಿವೇಟ್ ನ ಮಾಡ್ತಾರೆ. ಅವಾಗ ನೀವು ಎಡಿಟ್ ಮಾಡ್ಕೋಬಹುದಾಗಿರುತ್ತೆ. ಇವಾಗ PUC ಎಕ್ಸಾಮ್ ಇರೋದ್ರಿಂದ ಇವಾಗ ಯಾವುದೇ ತರದ ಎಡಿಟಿಂಗ್ ಲಿಂಕ್ ಓಪನ್ ಆಗಲ್ಲ. PUC ಎಕ್ಸಾಮ್ ಆದ್ಮೇಲೆ CET ಎಕ್ಸಾಮ್ ಗಿಂತ ಮುಂಚೆ ಎಡಿಟಿಂಗ್ ಲಿಂಕ್ ಬಂದ್ಬಿಟ್ಟು ಆಕ್ಟಿವೇಟ್ ಆಗುತ್ತೆ. ಅವಾಗ ಯೂಸ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ. ಏನ್ ತಪ್ಪು ಮಾಡಿದಿರಾ ಅದನ್ನ ಸರಿ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.